ಅಜ್ಜಿ ಎಲ್ಲ ಕೇಳಿದ್ರು, ಎಲ್ಲ ಮಾಹಿತಿ ಕೊಟ್ಟೆ ನಾರಾಯಣ ಅನ್ನೋರಿಗೆ. ಅದು ಹೀರೋ ಯಾವುದ್ರಲ್ಲಾದ್ರೂ ಮಾಡಿದ್ದೇವೆ, ಇಲ್ಲ ಯಾವುದೋ ಒಂದು ಅವಕಾಶ ಸಿಕ್ಕಿತ್ತು, ಯಾವುದೋ ಒಂದು ಅವಕಾಶ ಸಿಕ್ತು, ಕೈ ತಪ್ಪೋಯ್ತು. ಅರ್ಧ ಆಗ್ಬಿಟ್ಟಿದೆ, ಅರ್ಧ ಆಗಿ ನಿಂತೋಗಿದೆ. ಆಶಾ ಸೌಧ ಅರ್ಧ ಆಗಿ ನಿಂತೋಗಿದೆ, ಫೈನಾನ್ಸ್ ಪ್ರಾಬ್ಲಮ್ಮು ಅಂತಂದ್ರೆ. ಹೌದಾ, ಫೋಟೋ ಇದೆಯಾ? ನಾನು ಗೊತ್ತಿಲ್ಲ, ಫೋಟೋ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಇಲ್ಲ, ಚಿಟ್ಟಿಬಾಬು ಕ್ಯಾಮ್ರಾಮಮ್ಮ, ಚಿಟ್ಟಿಬಾಬು ಒಂದು ಸೈಡ್ಲೆ ಪಾತ್ರ, ನಿಮ್ಮ ಸೈಡಲ್ಲಿ ನೋಡ್ಕೊಳ್ಳಿಪ್ಪ. ಹಾಗೆ ಸರ್, ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ಈ ಫಿಗರ್ ತುಂಬ ಚೆನ್ನಾಗಿದೆ, ಪ್ರೊಫೈಲ್ ಚೆನ್ನಾಗಿದೆ, ಫ್ರಂಟ್ ಚೆನ್ನಾಗಿದೆ, ನನಗೆ ಓಕೆ ಸರ್ ಅಂದ್ಬಿಟ್ಟು ಓಕೆ ಮಾಡಿದರು. ಆಮೇಲೆ ಈಗ ಎಷ್ಟು ನಾಟಕಗಳಲ್ಲಿ ಬರೀ ನಾಟಕಗಳನ್ನು ಬರೋದು, ಸಿನಿಮಾದನ್ನು ಮಾಡಿದ್ದೀನಿ, ಎಲ್ಲ ಪೋಷಕ ಪಾತ್ರಗಳು ಮಾಡಿದ್ದೀನಿ. ಹಾಗೆ ಹೌದಾ, ಸರಿ ಆಯಿತು. ಶಿವಶಂಕರ್ ಅದು ಎರಡು ಸೀನ್ಸ್ ಇದೆಲ್ಲ ಒಳ್ಳೊಳ್ಳೆ ಸೀನ್ಗಳು. ಆ ಸೀನ್ಗಳನ್ನ ಅವ್ರ ಮುಂದೆ ಓದಿ ಹೇಳಿ ಅವರ ಬಂದಟ್ಟು ಮಾಡಿಕೊಟ್ಟು ಅದನ್ನೇ ಭಾವಪೂರ್ಣವಾಗಿ ಅಭಿನಯಿಸಿ ಮಾಡುವಾಗ ಮಾಡಿಸಿದೆ. ಟೇಪ್ ರೆಕಾರ್ಡ್ ಮಾಡಿ, ನೀವು ಒಂದು ಟೇಪ್ ರೆಕಾರ್ಡ್ ಮಾಡಿ ಅಂದರು. ಆಯಿತು ಅಂತ ಅವರು ಶಿವಶಂಕರ್ ಓದಿದ್ರು, ಹೇಳಿದ್ರು, ಈ ಸನ್ನಿವೇಶ ಇದ್ದದ್ದು, ಈ ಪಾತ್ರ ಇದ್ದದ್ದು, ಈ ಡೈಲಾಗ್ ಇದ್ದದ್ದು ಅಂತ ಹೇಳೋದು. ಇವೆರಡೂ ನೀವು ಹೇಳಿ ರಾಜೇಶ್ವರ, ಅಭಿನಯ ಮಾಡ್ದಂಗೆ ವಿದ್ಯಾಸಾಗರ್ ಅಭಿನಯ ಮಾಡ್ದಂಗೆ ಮಾಡಿ, ನಾನು ಟೇಪ್ ಮಾಡ್ಕೋತೀನಿ ಸರಿ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಒಂದು ದುಃಖದ ಸನ್ನಿವೇಶ, ಒಂದು ಆಕ್ರೋಶದ್ದು, ಎಮೋಷನ್ದು ಎಲ್ಲ ಮಾಡಿದ್ವಿ. ಅದಾಗಲೇ ರಾತ್ರಿ ರಾತ್ರಿ 1:45 ಗಂಟೆ ಆಯಿತು, ಮಧ್ಯರಾತ್ರಿ ಆಗೋಯ್ತು. ಇದು ಅಗ್ನಿ ಪರೀಕ್ಷೆ, ನಾನು ಕರೆಯೋದಿದ್ದೆ ಅಗ್ನಿ ಪರೀಕ್ಷೆ ಅಂತ. ಅದಾದಮೇಲೆ ಆಯಿತು, ವಿದ್ಯಾಸಾಗರ್ ಹಾಲು ಕೊಡ್ತೀರಾ? ಬೇಡ ಸರ್, ಆಯಿತು. ನಿಮ್ಮ ಅಡ್ರೆಸ್ ಕೊಟ್ಟಿರಿ, ನಿಮ್ಮ ನಂಬರ್ ಇದ್ರೆ ನಂಬರ್ ಕೊಟ್ಟಿರಿ. ನಂಬರ್ ಇಲ್ಲ ಸರ್, ಅವಾಗಿರೋ ಫೋನ್ ನಂಬರ್ ಅಷ್ಟೇ ಇಲ್ಲ. ಆಮೇಲೆ ಅಡ್ರೆಸ್ ಕೊಟ್ಟಿರಿ, ಅಡ್ರೆಸ್ ಕೊಟ್ಟೆ, ಇಂಥ ಅಡ್ರೆಸ್ ಇಂಥ ಮನೆ, ಲ್ಯಾಂಡ್ ಮಾರ್ಕ್ ಎಲ್ಲ ಕೊಟ್ಟೆ. ಜೈ ಹಿಂದ್ ಟಾಕೀಸ್, ಈಗ ಮೇಲಕಾಯಿ ಜೈ ಹಿಂದ್ ಟಾಕೀಸ್ ನೇರ ಬಂದರೆ ಎದೋ ಮನೆ, ಡಿಕ್ಕಿ ಹೊಡೆದ್ರೆ ಅದೇ ನಮ್ಮ ಮನೆ ಅಂತಂದೆ. ಅಡ್ರೆಸ್ ತಗೊಳ್ಳಿ ಅಂತ ಅಂದ್ಬಿಟ್ಟು ತಗೊಂಡಾದ್ಮೇಲೆ ಓಡ್ ಬಂದೆ. ವಿದ್ಯಾಸಾಗರ್ ತುಂಬ ಸಂತೋಷ, ಲೇಟ್ ಆಗಿದೆ, 2 ಗಂಟೆ ಆಗಿದೆ, ಏನು ತಪ್ಪು ತಿಳ್ಕೊಬೇಡಿ. ಹಾಗೆ ಬೈಕೊಂಡು ಈಚೆಗೆ ಬಂದೆ. ಮಧ್ಯರಾತ್ರಿ ಅಗ್ನಿ ಪರೀಕ್ಷೆ ಮಾಡಿ ಏನು ಹೇಳಿದೆ, ಶುಭ ವಾಪಸ್ ಕಳಿಸಿದ್ರಲ್ಲ ಅಂತ ಅಂದ್ಬಿಟ್ಟು ನಮ್ಮ ತಾಯಿ ಹ್ಯಾಕ್ ಬರ ಹಾಕೊಂಡು ಇಷ್ಟೊತ್ತಾದ್ರೂ ಮಗ ಬಂದಿಲ್ಲ, ಇಷ್ಟೊತ್ತಾಗಿ ಮಗ ಬಂದಿಲ್ಲ ಅಂತ ಕಾಯ್ತಾ ಇದ್ರು. ತನ್ನ ಬಾಗ್ಲಲ್ಲಿ ಹೌದು ಬರ್ತಾ ಇದ್ದೀನಿ, ಎದುರುಗಡೆ ಕಾಣಿಸ್ತು. ಅಮ್ಮ ಯಾಕಮ್ಮ ಕೂತಿದ್ಯಾ? ಏನು ಮಗ ಇಷ್ಟೊತ್ತಾಯ್ತಾ? ಏನು ಮಾಡ್ತಿದ್ಯೋ? ಏನು ತಿಳ್ಕೊಬೇಕು ನಾವು? ಇಷ್ಟೊತ್ತಾಯ್ತಲ್ವೋ? ಅಮ್ಮ ಏನೇನೋ ಪರೀಕ್ಷೆಗಳೆಲ್ಲ ಮಾಡಮ್ಮ, ನಾನೇನು ಮಾಡ್ಬೇಕಮ್ಮ, ನೀವು ತಾನೇ ಕಳಿಸ್ಕೊಟ್ಟಿದ್ದು. ಆಯ್ತನಮ್ಮ, ಏನು ಮಾಡಲಮ್ಮ, ಇಷ್ಟೊತ್ತಾಯಿತು, ಅದಕ್ಕೆ ಬಾ ಅಂತ ಹೇಳ್ಬಿಟ್ಟು ಹೋದೆ. ಮಲ್ಕೊಂಡಾದ್ಮೇಲೆ ಬೆಳಿಗ್ಗೆ ಯಾರೋ ಮಾಡಿದೆ, ಎಲ್ಲ ಆಯಿತು. 9:30 ಅಷ್ಟೊತ್ತಿಗೆ ನನ್ನ ಹೆಂಡತಿ ಬುದ್ಧಿ ಕಟ್ಟಿ ಸೈಕಲ್ಗೆ ಕಟ್ಟಿದ್ರು. ಸೈಕಲ್ಲು ರೆಡಿ ಆಯಿತು ಆಫೀಸ್ಗೆ ಹೋಗೋದಕ್ಕೆ. ಅವಾಗ ಸೈಕಲ್ಲೇ ದೊಡ್ಡ ವಾಹನ. 9:30 ಇದೇನು ಸೈಕಲ್ ಹತ್ತಬೇಕು ಅಷ್ಟರಲ್ಲಿ. ಆ ಹಿಂದಿನ ರಾತ್ರಿ ಒಬ್ರು ಇದ್ರು ಅಲ್ಲಿ, ಜೈರಾಮ್ ಅಂತ ಅಂದ್ಬಿಟ್ಟು, ಟೆಲಿಕಮ್ಯುನಿಕೇಶನ್ ನನ್ನ ಆಫೀಸರ್ ಆಗಿದ್ರು. ಅವರು ಈ ನಾರಾಯಣ್ ಫ್ರೆಂಡು. ಅವರು ಬಂದರು, ಸುಮಾರು ಹಾರಾಡಿ ಇದ್ದಾರೆ. ಅವ್ರು ಬಂದು ಅಲ್ಲಿ ಯಾರನ್ನೋ ಕೇಳ್ತಿದ್ರು, ವಿದ್ಯಾಸಾಗರ್ ಮನೆ ಯಾವುದು ಅಂತ. ನೋಡಿ ಎದುರುಗಳಿದೆ ಅದೇ ಮನೆ. ಹೌದಾ? ಅವ್ರು ಬಂದರು. ಸರ್ ವಿದ್ಯಾಸಾಗರ್ ನಮಸ್ಕಾರ, ನಾನು ಜಯರಾಮ್ ಅಂತ. ನಿನ್ನೆ ರಾತ್ರಿ ನಾವು ಇದ್ವಿ, ನೀವು ಬಂದಾಗ. ನಾರಾಯಣ್ ವಾಂಟ್ಸ್ ಟು ಸಿ ಯು. ನೋ ಐ ವಾಂಟ್ ಕಮ್. ನೋಡಿ, ನಾನು ಆಫೀಸ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದೀನಿ, ಸೈಕಲ್ ರೆಡಿ ಆಗಿದೆ, ಬುತ್ತಿ ರೆಡಿ ಆಗಿದೆ, ಎಲ್ಲ ಆಗಿದೆ. ನಾನು ಯಾಕೆ ಬರ್ಲಿ? ನಾನು ಬರೋಲ್ಲ. ರಾತ್ರಿ ಏನ್ರಿ 2-2:30 ಗಂಟೆವರೆಗೂ ಇಟ್ಕೊಂಡ್ಬಿಟ್ಟು ಏನು ಅಂತ ಹೇಳಲಿಲ್ಲ. ನಮ್ಮ ತಾಯಿಯು ಬೇಜಾರಾಗೋಗ್ಬಿಡ್ತು, ನಮಗೂ ಬೇಜಾರಾಯಿತು. ತಾಯಿಯು ಬರಲ್ಲ, ಹೋಗಿ ಅಂದೆ. ಸರ್ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ನಾರಾಯಣ ಅವ್ರು ನನಗೆ ಹೇಳಿದ್ದಾರೆ, 2 ನಿಮಿಷ
ಜಾಸ್ತಿ ಮಾಡಲ್ಲ. ಮಧ್ಯರಾತ್ರಿ ಅವ್ರಿಗೆ ಬೇಸರ ಆಗಿರ್ಬೋದು, 2 ನಿಮಿಷ ಕಾರಲ್ಲಿ ಹೋಗಿ ಕರ್ಕೊಂಡ್ಬಂದ್ಬಿಡು, ಕಾರಲ್ಲಿ ಡ್ರಾಪ್ ಮಾಡಿಬಿಡು ಅಂತ ಕಳಿಸಿದ. ನಾನು ಹೋಗಿದ್ರೆ ಹೋಗಾಗಿಲ್ಲ. ಬೇಸರ ಪಡ್ತಾರೆ ಸರ್, ದಯವಿಟ್ಟು ಬನ್ನಿ. ಅವಾಗ ಸೈಕಲ್ ಅಲ್ಲೇ ಬಿಟ್ಟು ಅವ್ರು ಕಾರಲ್ಲಿ ಹೋಗ್ತಾರೆ ಸರ್. ಸೀದಾ ಮೇಲ್ಗಡೆ ಹೋಗಿ ಒಬ್ಬರೇ ಕಾಯ್ತಾ ನಿಮಗೆ ಮೇಲ್ಗಡೆ ಹೋಗಿ ಕೂತಿದ್ರು. ಬನ್ನಿ ವಿದ್ಯಾಸಾಗರ್, ಬನ್ನಿ. Yesterday we disappointed you. ವೆರಿ ಸಾರಿ, ತುಂಬ ಲೇಟ್ ಆಯಿತು ನಿಮ್ಮನ್ನು ಕಳಿಸೋಷ್ಟೊತ್ತಿಗೆ. ಬಟ್ ಏನೂ ಹೇಳಲಿಲ್ಲ. ಕಾರಣ ಏನಪ್ಪ ಅಂತಂದರೆ, ನೀವು ಹೋಗಿ ಆದಮೇಲೆ 3:30 ಗಂಟೆ ಬೆಳಗಿನ ಜಾವದಲ್ಲಿ ನಾವು ಬಹುಮತ ನಿರ್ಣಯ ನೀವೇ ಹೀರೋ ಅಂತ ತೀರ್ಮಾನ ಮಾಡಿ. ಆಯ್ಕೆಗೋಸ್ಕರ ಬಹುಮತ ನಿರ್ಣಯ ಎಲ್ಲ ಸೇರಿ ಸಾರ್ ಯಾರು ಬೇಡ, ಇವರೊಬ್ಬರೇ ಬೆಸ್ಟು, ಇರೋದ್ರಲ್ಲಿ ಬೆಸ್ಟು. ಡೈಲಾಗ್ ಡೆಲಿವರಿ ಚೆನ್ನಾಗಿದೆ, ಫಿಗರ್ ಚೆನ್ನಾಗಿದೆ, ಹೈಟ್ ಚೆನ್ನಾಗಿದೆ, ಆಕ್ಟಿಂಗ್ ಓಕೆ, ಎಲ್ಲ ಆ್ಯಕ್ಟಿಂಗ್ ಚೆನ್ನಾಗಿದೆ, ಎಲ್ಲ ಇದೆ. ನೀವು ಇನ್ಯಾರು ನೋಡ್ಕೋಬೇಡಿ. 15 ಜನಗಳ ತೀರ್ಮಾನ ಬಹುಮತ ತೀರ್ಮಾನ ನೀವೇ ಹೀರೋ ಅಂತ ತೀರ್ಮಾನ ಆಗೋಯ್ತು. ಅದಕ್ಕೆ ನಿಮಗೆ ಕೇಳ್ತಾ ದಯವಿಟ್ಟು ಕ್ಷಮಿಸಬೇಕು. ರಾತ್ರಿ ಅಷ್ಟೊತ್ತು ಇಟ್ಕೊಂಡಿದ್ದಕ್ಕೆ ವೀಳ್ಯದೆಲೆಯಲ್ಲಿ ಅಡ್ವಾನ್ಸ್ ಕೊಡಿ, ತಗೊಳ್ಳಿ, ದಯವಿಟ್ಟು ನೀವು ತಗೊಳ್ಳಿ. ನೀವೇ ಹೀರೋ, ನಮ್ಮ ಸಿನಿಮಾಕ್ಕೆ ನೀವೇ ಹೀರೋ. ಬಹಳ ಸಂತೋಷ, ಬಹಳ ಒಳ್ಳೆ ಪಾತ್ರ. ಹೇಳ್ತೀನಿ ಕೇಳಿ, ದಯವಿಟ್ಟು ನೀವು ಇವತ್ತು ಆಫೀಸ್ಗೆ ಹೋಗಬೇಕು ಸರ್. ದಯವಿಟ್ಟು ನನ್ನ ಮಾತು ಕೇಳಿ, ರಜಾ ಹಾಕ್ಬಿಡಿ. ಇವತ್ತಿಂದ ಒಂದು 15 ದಿವಸ ರಜಾ ಹಾಕಿ ಶೂಟಿಂಗ್ ನಾಳೆ ಎಲ್ಲ ನಾಳಿದ್ದು ಶೂಟಿಂಗ್ ಪ್ರಾರಂಭ ಆಗ್ತಾ ಇದೆ. ನಾನು ನಿಮಗೆ ಕತೆ ಹೇಳಬೇಕು ಅಂತ ಹೇಳಿ ನಾನು ಕಾರಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ 12 ಗಂಟೆ ಕರ್ಕೊಂಡು 12 ಗಂಟೆಗೆ ಅವಾಗೇನು ಅದು ಬೆಂಗಳೂರಿಂದ ಹೊರಗಿದ್ದಿದ್ದೆ ಜಾಗ, ಕಾಡು. ಅಲ್ಲಿ ಕೂತ್ಕೊಂಡು ನಿರ್ಜನ ಪ್ರದೇಶದಲ್ಲಿ ಕತೆ ಹೇಳಿದ್ರು. ಕತೆ ಹೇಳಿದಾಗ ಕಣ್ಣಲ್ಲಿ ನೀರು ಬಂತು. ವಿದ್ಯಾಸಾಗರ್ ಮನಸ್ಸು ಕರಗೋಯ್ತಲ್ಲ, ಎಂತ ಕತೆ ಹಾಡುಗಳು ಕೇಳಿ, ಹಾಡುಗಳು ಹಾಕೋದು, ಕತೆ ಹೇಳೋದು. ಇದು ಒಂದು ಚಾಲೆಂಜ್ ಮೇಲೆ ತೆಗಿತಾ ಇರೋದು. ನಾನು ಬೊಂಬಾಯಿನನ್ನು, ಕನ್ನಡಿಗ ನಾನು, ನೆಲಮಂಗಲ ನನ್ನ ಹುಟ್ಟೂರು. ಆದರೆ ಬಾಂಬೆಗೆ ಹೋಗಿ ಸುಮಾರು 18 ವರ್ಷ ಆಗಿದೆ. ಅಲ್ಲಿ ಬಿಸ್ನೆಸ್ ಮಾಡ್ಕೊಂಡಿದ್ದೇನೆ. ಯಾವನೋ ಒಬ್ಬನು ಕಿಚಾಯಿಸ್ಬಿಟ್ಟ. ಆ ಕಿಚಾಯಿಸಿದ್ದು ಒಂದು ಚಾಲೆಂಜ್ ತಗೊಂಡು ನಾನು ಸಿನಿಮಾ ಮಾಡಕ್ಕೆ ಬರ್ತಾ ಇದ್ದೀನಿ. ಒಂದು ಚಾಲೆಂಜ್ ಸಿನಿಮಾ ಇದು. ಹಾಗೆ ಅಂತ ಜೈಸ್ ಪ್ರೊಡಕ್ಷನ್ ಅಂತ ಜೈಸ್ ಪ್ರೊಡಕ್ಷನ್, ಜೈಸ್ ಡಿಸ್ಟ್ರಿಬ್ಯೂಷನ್ ಆಯ್ತಾ. ಹಾಗಾಗಿ ನಾನು ಬಂದಿದ್ದೀನಿ. ದಯವಿಟ್ಟು ಇವತ್ತಿನ ರಜಾ ಹಾಕ್ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಕತೆ ಹೇಳೋದು. ಕತೆ ಹೇಳಿದ ಮೇಲೆ ಪಾತ್ರ ಟಕ ಬಿಗ್ಗು ಕಾಸ್ಟ್ಯೂಮ್ಸು ಎಲ್ಲ ಬಂತು. ಎಲ್ಲ ಬಂದಾದ್ಮೇಲೆ ತರಳು ಎಸ್ಟೇಟ್ ಅಂತ ಕನಕ್ಪುರದಲ್ಲಿ ಅಲ್ಲಿ ಶೂಟಿಂಗ್ ಹೋಗೋದು ಬರೋದು ಕೃಷ್ಣಕುಮಾರಿ ಇದಾಯಿತು. ಅದಾದಮೇಲೆ ನಮ್ಮ ಊರು ಅದಾದಮೇಲೆ ಅವಾಗ ಹೇಳಿದ್ರು ವಿದ್ಯಾಸಾಗರ್. ಅವ್ರಿಗೆ ಭಾಳ ಇಷ್ಟ ಆಗೋಯ್ತು ಅದ್ರಲ್ಲಿ ಆ್ಯಕ್ಟಿಂಗು, ಅದು ಇದ್ರಲ್ಲಿ ಭಾಳ ಇಷ್ಟ ಆಗೋಯ್ತು. ವಿದ್ಯಾಸಾಗರ್ ನೋಡಿ, ಸಿನಿಮಾದಲ್ಲಿ ನನಗೆ ಗಾಂಧಿನಗರದಲ್ಲಿ ಬಹಳ ಜನ ಹೆದರಿಸ್ಬಿಟ್ರು. ಏನಂತ ಹೆದರಿಸೋದ್ರು ಅಂದರೆ, ಎಲ್ಲ ಸೀಸನ್ಡ್ ಆರ್ಟಿಸ್ಟ್ ಹಾಕಿದ್ದೀರ. ಕೃಷ್ಣಕುಮಾರಿ ಹೀರೋ ಇಲ್ಲ, ಅಶ್ವಥ್ ಇದ್ದಾರೆ, ಉದಯ್ ಕುಮಾರ್ ದಿನೇಶ್ ಇದ್ದಾರೆ, ಎಲ್ಲ ಇದ್ದಾರೆ. ಹೀರೋನ ಹೊಸಬನ್ನ ಹಾಕೋದು ರಿಸ್ಕ್ ಇದೆ. ಹಾಗೆ ಚೆನ್ನಾಗಿ ಮಾಡಿದ್ದೇನೆ. ಸೇ ದಿಸ್ ಹೀರೋ ವಿಲ್ ಕಮ್ ಔಟ್ ಲೈಕ್ ಎನಿಥಿಂಗ್. ವಿದ್ಯಾಸಾಗರ್ ರಾಜೇಶ್ ಅಂತ, ನಮ್ಮ ಊರು ರಾಜೇಶ್ ಸರ್. ಅದು ನಾಮಕರಣ ಮಾಡಿದ್ದಾರೆ ನಿಮಗೆ? ನಾರಾಯಣ. ಅದು ಆ ಸ್ವಾರಸ್ಯ ಸಮಾರಂಭದಲ್ಲಿ, ಮುಹೂರ್ತದ ಸಮಾರಂಭ, ತರಳು ಎಸ್ಟೇಟು. ಆ ಸಮಾರಂಭದಲ್ಲಿ ಪ್ರಸ್ತುತರೆಲ್ಲ ಬಂದಿದ್ರು. ಯಾರು ಪ್ರಸ್ತುತರಿಲ್ಲ. ಕೃಷ್ಣಸ್ವಾಮಿ ಇಲ್ಲ, ದ್ವಾರಕನಾಥ್ ಇಲ್ಲ, ಪ್ರಜಾಪತ, ಕೃಷ್ಣಸ್ವಾಮಿ, ಸುಧಾ ಇಲ್ಲ, ಎಂ.ವಿ. ಸಿಂಗ್ ಇಲ್ಲ. ಇವರೆಲ್ಲ ಇದ್ರು. ನೆನೆಸ್ಕೊತಾ ಇದ್ದೀನಿ ಆಯ್ತಾ. ಅವರು ಅನೌನ್ಸ್ ಮಾಡುವಾಗ ನಾನು ಈ ಥರ ಬಾಂಬೆಯಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ, ನನಗೆ ಯಾರೋ ಒಬ್ಬರು ಚಾಲೆಂಜ್ ಮಾಡಿದ್ರು. ಎಲ್ಲ ಇಲ್ಲಿ ಬಾಂಬೆಯಲ್ಲಿ ಬಂದು ಸಾಯ್ತಾರೆ, ಕರ್ನಾಟಕದಲ್ಲಿ ಏನು ಬಿಸ್ನೆಸ್ ಮಾಡೋಕ್ಕೆ ಯೋಗ್ಯತೆ ಅಲ್ವಾ ಅಂತಂದರು. ಕರ್ನಾಟಕದಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ನಾನು ಬಂದಿದ್ದೀನಿ. ಹಠ
ನಮ್ಮ ಹಠ ನೆರವೇರಿಸ್ಕೊಂಡು ಅಲ್ಲಿ ಹೋಗ್ತೀವಿ. ಹೊಸ ಹೀರೋ ಸುಮಾರು 20-25 ಜನ ನೋಡಿದ್ವಿ. ನಮಗೆ ಗೊತ್ತಾಗಿದ್ದು ಒಬ್ಬರೇ ಒಬ್ಬರು, ಅವರೇ ರಾಜೇಶ್. ಅದು ಎಂತ ದೊಡ್ಡ ನನಗೆ ರಾಜೇಶ ವಿದ್ಯಾಸಾಗರ್ ಅಲ್ವಾ, ಆಶ್ಚರ್ಯ ಆಗೋಯ್ತು ನನಗೆ. ಅವರೇ ಹೊಸ ಹೀರೋ ರಾಜೇಶ್. ವಿದ್ಯಾಸಾಗರ್ ರಾಜೇಶ್ ಆದ ಬಗೆ ಆಯಿತು. ನಾನು ಕಸಿಸಿ ಆಗ್ತದೆ ನನಗೆ ಪ್ರಸ್ತುತ ಹತ್ರ ಹೇಳಿದೆ, ನನಗೆ ಯಾಕೋ ಎಷ್ಟು ಚೆನ್ನಾಗಿಲ್ಲ. ದ್ವಾರಕಾ ಹೋದರೆ ದ್ವಾರಕಾನಾಥ್ ಆಮೇಲೆ MBC ಅವ್ರಿಗೆಲ್ಲ ಹೇಳಿದೆ ಹೆಸರು ಚೆನ್ನಾಗಿಲ್ಲ, ಅವರಿಗೆ ವಿದ್ಯಾಸಾಗರ ಬೆಸ್ಟ್. ನನಗೆ ಬೇಡ 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 ಸುಮ್ಮನೆ ಈಗೇನು ಮಾತಾಡಕ್ಕೆ ಹೋದ್ರೆ ಅವ್ರೇನೋ ಒಂದು ಉದ್ದೇಶ ಇದ್ದು ಏನೋ ಒಂದು ಭವಿಷ್ಯ ಇಟ್ಕೊಂಡು ಆ ಭವಿಷ್ಯ ಭಾಳ ಒಳ್ಳೆ ಭವಿಷ್ಯ ತರ ಕಾಣ್ತಾ ಇದೆ. ತುಂಬ ಆಟವಾದಿ, ಏನೋ ಒಂದು ಒಳ್ಳೆ ಭವಿಷ್ಯ ಇರ್ಬೋದು ಅಂತ ತಿಳ್ಕೊಂಡೆ ಮುಂದಿನ ಫ್ಯೂಚರ್ ಇಂದ ನಿಮಗೆ ನಾಮಕರಣ ಮಾಡಿದ್ದಾರೆ. ನೀವಿಂದ ಏನು ಮಾಡಿ ಅವರಿಗೆ ಮನಸ್ಸು ಕೆಡಿಸೋದಕ್ಕೆ ಹೋಗ್ಬೇಡಿ, ಬೇಡ ಅಂತ ಹೇಳಬೇಡಿ, ಸುಮ್ಮನೆ ಬಡಿ ಅಂತ ಎಲ್ಲ ಪ್ರಸ್ತಾವರು ನಮ್ಮ ಬಾಯಿ ಬಚ್ಚಿಸ್ಬಿಟ್ರು. ಅದಾದಮೇಲೆ ಗಾಂಧಿನವರು ಹೆದರ್ಸೋಕೆ ಶುರು ಮಾಡಿದ್ರು. ಗಾಂಧಿನವರು ಭಾಳ ಡಿಸ್ಟ್ರಿಬ್ಯೂಟರ್ಸ್ ಏನು ನಿಮಗೆ ಬುದ್ಧಿ ಇಲ್ಲ, ಹೋಗಿ ಹೋಗಿ ಹೊಸ ಹೀರೋ ಹಾಕಿದ್ದೀರಿ, ಭಾಳ ರಿಸ್ಕ್ ಅಲ್ವಾ. ಹಾಗೆ ಚಾಲೆಂಜ್ ಹೀರೋ ಚಾಲೆಂಜ್ ರೇ, ಇವತ್ತು ಹೊಸ ಹೀರೋ ಅಂತಿದ್ದೀರಿ, ಈ ವಿಲ್ ರೂಲ್ ದಿಸ್ ಕನ್ನಡ ಇಂಡಸ್ಟ್ರಿ ಅಂದ್ಬಿಟ್ಟು. ಅದು ಸತ್ಯವೇ, ರೂಲ್ ದಿ ಕನ್ನಡ ಇಂಡಸ್ಟ್ರಿ. ಅದೊಂದೇ ಅಲ್ಲ, ಹಿಂದಿಗೂ ತಗೊಂಡು ಹೋಗ್ತೀನಿ ಆ ಮನುಷ್ಯನ್ನ, ಎಂದಿಗೂ ತಗೊಂಡು ಹೋಗ್ತೀನಿ ನಾನು. ಮನೋಜ್ ಕುಮಾರ್ ಗೊತ್ತು, ಧರ್ಮೇಂದ್ರ ಗೊತ್ತು, ಇವರೆಲ್ಲ ಗೊತ್ತಿದೆ. ಅವ್ರಿಗೆ ಹೇಳಿ ಇಂಟ್ರೊಡ್ಯೂಸ್ ಮಾಡಿ ತಗೊಂಡು ಹೋಗ್ತೀನಿ. ಎಂಥ ಪರ್ಸ್ನಾಲಿಟಿ, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಗೊತ್ತೇನ್ರಿ. ಹಾಗೆ ನೀವೆಷ್ಟು ಅಲ್ಲದಿ ನೀವು ಡಿಸ್ಟ್ರಿಬ್ಯೂಟರ್ಗಳಿದ್ದೀರಿ, ಈ ಪಬ್ಲಿಸಿಟಿಗೆ ಎಷ್ಟು ಖರ್ಚು ಮಾಡ್ತಾರೆ, ಬ್ಯಾನರ್ಸ್ ಗಿನ್ನರ್ಸ್ ಇವೆಲ್ಲ. ನಾವು ಹೆಚ್ಚು ಕಡಿಮೆ ನಾವು ಒಂದು 50,000 ಮಾಡ್ತೀವಿ ಪಬ್ಲಿಸಿಟಿ. ಹೌದಾ, 1 ಲಕ್ಷ ಮಾಡ್ತೀನಿ ರಾಜೇಶ್ಗೋಸ್ಕರ. ಎಂತ ಸರ್, ಅವತ್ತಿಗೆ ಲಕ್ಷ ಅಂದ್ರೆ ಅದ್ಭುತವಾದದ್ದು. 50 ವರ್ಷದ ಹಿಂದೆ 1 ಲಕ್ಷ ಮಾಡ್ತಿದ್ರಿ ನೋಡಿ. ಸಿನಿಮಾಸ್ಕೋಪ್ ಬ್ಯಾನರ್ ಮಾರ್ಕೆಟ್ ಅಲ್ಲಿ ಹಾಕ್ತೀನಿ ನಾನು. ನೋಡಿ ಮಾರ್ಕೆಟ್ ಅಂತ ಕೇಂದ್ರ ಅದು, ಅಲ್ಲಿ ಹಾಕ್ತೀನಿ, ವೈಡ್ ಪಬ್ಲಿಸಿಟಿ ಕೊಡ್ತೀನಿ. ನಮ್ಮ ಹೀರೋ ಏನು ಅಂತ ತಿಳ್ಕೊಂಡಿದ್ದೀರ ನೀವು. ಕರ್ನಾಟಕ ತುಂಬಾ ಬಿಡುಗಡೆ ಅಂತ ಹೇಳಿ ಭಾರಿ ಚಾಲೆಂಜ್ ಮಾಡೋದು. ಅದಾದ್ಮೇಲೆ ಸಿನಿಮಾ ಹೋಯ್ತು. ಆಮೇಲೆ ರಾಜೇಶ್, ನಿಮ್ಮ ಒಂದು 2-3 ಇಯರ್ಸ್ ನಾನು ನಿಮ್ಮನ್ನು ಕಂಟ್ರೋಲ್ ಮಾಡ್ತೀನಿ ಅಂತ. ಏನು ಸರ್, ನನಗೆ ಅರ್ಥ ಆಗಿಲ್ಲ. ಯಾವುದೇ ಪ್ರೊಡ್ಯೂಸರ್ ಬರ್ಬೇಕಾದ್ರೆ ನನ್ನ ಮುಖಾಂತರ ಬರ್ಬೇಕಾಗಿಲ್ಲ ಸರ್. ನಾನು ಕೇಳ್ತೀನಿ ಪಾತ್ರ ಹೆಂಗಿರಬೇಕು, ಪೋಸ್ಟ್ ಹೆಂಗಿರಬೇಕು ಎಲ್ಲ ಕೇಳಿ ಎಸ್ ಅಂತ ನಿಮ್ಮ ಹತ್ರ ಕಳಿಸ್ಕೊಡ್ತೀನಿ. ನಿಮ್ಮನ್ನು ಬೆಳೆಸೋ ಉದ್ದೇಶ ಅದ್ಭುತವಾಗಿ ಬೆಳಿಬೇಕು ಅಂತಂದು ಅಲ್ಲಿಂದ ಬರೋದು. ನನಗೆ ಅಲ್ಲಿಂದ ಬರೋದು ಸರ್. ಇವರು ನಾರಾಯಣ ಅವರು ಕಳಿಸಿದ್ರು ಸರ್ ತೆಗೆ ಅಂತ. ಹೌದಾ, ಅಲ್ಲಿ ಒಪ್ಪಿಕೊಂಡು ಮಾಡ್ತಾ ಇದೆ. ಹೀಗೆ ಮಾಡಿ ಒಂದು ನಮ್ಮ ಊರು ಸಿನಿಮಾ ನನಗೆ ಹೆಚ್ಚು ಕಡಿಮೆ 18 ಸಿನಿಮಾಗಳನ್ನು ಕೊಡ್ತು 3 ತಿಂಗಳಲ್ಲಿ. 18 ಸಿನಿಮಾಗಳು ನಮ್ಮ ಊರು. ಒಂದು ನಮ್ಮ ಊರು ಯಶಸ್ಸಿನ ಸಿನಿಮಾ 18 ಸಿನಿಮಾಗಳು ಕೊಡ್ತು. ಅವಾಗ ನಮ್ಮ ಆಫೀಸರ್ಗಳು, ಏನಪ್ಪ ಆಕಾಶದಲ್ಲೇ ಹಾರಾಡ್ತಿದ್ದೀಯಾ, ರಾಜೀನಾಮೆ ಆದರೂ ಕೊಟ್ಬಿಡು, ಇನ್ನೊಬ್ಬರು ಹೊಟ್ಟೆ ಆದ್ರೂ ಗೊತ್ತೇ ಅಲ್ವ. ಹಾಗಾಗಿ ಸರ್ ಹೇಳೋಕ್ಕಾಗಲ್ಲ. ಒಂದು ಕಾಲಲ್ಲಿ ಒಂದು ಕಾಲ ಇಲ್ಲಿ ಸ್ಥಿರ ಆಗಬೇಕು ಸರ್ ಆಗುತ್ತೆ, ಎಲ್ಲ ಆಗುತ್ತೆ. ಪೇಪರ್ ಎಲ್ಲ ಪಬ್ಲಿಸಿಟಿ ಇದ್ದೆ. ನನ್ನ ದೇವ್ರು ಒಳ್ಳೇದು ಮಾಡ್ತಾರೆ. ಕಲೆ 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 ಅಂತ ಹೇಳ್ಬಿಟ್ಟು ಭಾಳ ಕಷ್ಟಪಟ್ಟಿದ್ದೆ, ತಪಸ್ ಮಾಡ್ಬಿಟ್ಟು. ಅದಕ್ಕೆ ಕಲಾ ತಪಸ್ವಿನಿ ಆಗ್ಬಿಟ್ರು. ಆಮೇಲೆ ರಾಜೇನನ್ನ ಕೊಟ್ಟು ಬಂದೆ. ಅದಾದ್ಮೇಲೆ ಜೀವನ ಹೀಗೆ ನಡೀತಾ. ನಮ್ಮ ಊರು ಚಿತ್ರ 1 ನಿಮಿಷ ಯಶಸ್ವಿ ಆಯಿತು. ಮತ್ತೆ ಆ ಸಂದರ್ಭದಲ್ಲಿ ಸರ್ಕಾರ ಅದಕ್ಕೆ ತೆರಿಗೆ ವಿನಾಯಿತಿ ಕೂಡ ಕೊಡ್ತು. ಮತ್ತೆ ಶಾಲಾ ಮಕ್ಕಳು ಕಡ್ಡಾಯವಾಗಿ ನೋಡ್ಬೇಕು ಅನ್ನುವಂತ ಒಂದು ಇದನ್ನು ಮಾಡ್ತು. ರೈತನ ಒಂದು ಜೀವನ, ಹಳ್ಳಿಯ ಜೀವನ ಹೇಗೆ ಮಾರ್ಗದರ್ಶನ ಅನ್ನುವಂಥದ್ದನ್ನು ಕೊಡ್ತು. ಆರ್ ರತ್ನಂ ಅವರ ಸಂಗೀತದಲ್ಲಿ ಮಣ್ಣಲ್ಲ ಜನರೇ, ಇದು ಸ್ವರ್ಣಭೂಮಿ, ಹಳ್ಳಿಗಳೇ ಈ ಮಾತೃಭೂಮಿ ಅಂತ ಅನ್ನುವಂತ ಒಂದು ಸಂದೇಶವನ್ನು ಕೊಡ್ತು. ಈ ಒಂದು ಸಂತೋಷನ ಹೇಗೆ ತಾವು ಇದು ಮಾಡ್ತೀವಿ? ಇದು ಒಂದು ಬಹಳ ಸೆನ್ಸೇಷನ್ ಕ್ರಿಯೇಟ್ ಮಾಡ್ಬೋದು. ಹೌದು ಸರ್.
ಅಂತ ಒಂದು ಅದ್ಭುತವಾದಂಥ ಪರಮಾದ್ಭುತವಾದಂಥ ಸಿನಿಮಾ ಆಗ್ತಾ ಇತ್ತು. ಎಲ್ಲರ ಬಾಯ್ತು ನಮ್ಮ ಊರು ನಮ್ಮ ಊರು ನಮ್ಮ ಊರು ನಮ್ಮ ಊರು ಅಂತ ಆಯಿತು. ಆಗ ವೀರೇಂದ್ರ ಪಾಟೀಲ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಆಮೇಲೆ ವಿತ್ತ ಮಂತ್ರಿ, ಅದರ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ಇದೇನಿತ್ತು ನಮ್ಮ ಊರ ಬಗ್ಗೆ ಏನು ಸೆನ್ಸೇಷನ್ ಕ್ರಿಯೇಟ್ ಆಗಿಬಿಡ್ತಿಲ್ಲ, ಎಲ್ಲ ಕಡೆ ನಮ್ಮ ಊರು ಅಂತಾರಲ್ಲ ಅಂತ ಹೇಳಿ ಅವಾಗ ಅವರು ಸಿನಿಮಾ ನೋಡಿ ಅಯ್ಯೋ ಏನ್ರಿ ಸಿನಿಮಾದಲ್ಲಿ ಇಂಥ ಮೌಲ್ಯಗಳಿವೆ, ಅಯ್ಯೋ ಇದು ಬಹಳ ಚೆನ್ನಾಗಿದೆಯಪ್ಪ ಸಿನಿಮಾ ಅಂತ ಅಂತಿದ್ದು. ಪ್ರೊಡ್ಯೂಸರ್ನ ಕರೆಸಿ, ನಾರಾಯಣ ಅವ್ರನ್ನ ಕರೆಸಿ ಸನ್ಮಾನ ಮಾಡಿ ಒಳ್ಳೆ ಪಿಕ್ಚರ್ ಕೊಟ್ಟಿದ್ದೀರಿ, ಇನ್ಫಾರ್ಮೇಟಿವ್ ಒಂದು ಎಜುಕೇಟಿವ್ ಸಿನಿಮಾ ಕೊಟ್ಟಿದ್ದೀರಿ, ತುಂಬ ಧನ್ಯವಾದಗಳು, ನಾವು ನೋಡಿ ತುಂಬ ಸಂತೋಷ ಪಟ್ವಿ. ನಾವು ಇದುವರೆಗೂ 50% ಟ್ಯಾಕ್ಸ್ ಮನ್ನಾ ಮಾಡ್ತಾ ಇದ್ವಿ, ಈಗ ಇಂಡಸ್ಟ್ರಿ ಬೆಳೀತಿ ಅಂತ ಈಗ 100% ಟ್ಯಾಕ್ಸ್ ಮನ್ನಾ ಮಾಡ್ತಾ ಇದ್ದೇವೆ ಸಿನಿಮಾ. ಇದು ಪ್ರಪ್ರಥಮ ಚಿತ್ರಕ್ಕೆ ಸಿಕ್ಕಿದಂತ ಅವಕಾಶ. ಪ್ರಪ್ರಥಮ ಅವಾಗ ನೋಡಿದವ್ರೆ ಬೋನಸ್, ಅದು ಬೋನಸ್ ಆಯ್ತು ಸಿನಿಮಾಕ್ಕೆ. ಆಮೇಲೆ 50 ದಿನ 100 ದಿನ ನಡೆದಾಗ ತಾವು ನಿರ್ದೇಶಕರು ಶಿವಶಂಕರ್ ಅವರು ಎಲ್ಲ ಪ್ರತಿಯೊಂದು ಊರುಗಳಿಗೂ, ತುಮಕೂರು, ಚಿತ್ರದುರ್ಗ, ಭದ್ರಾವತಿ, ಶಿವಮೊಗ್ಗ, ದಾವಣಗೆರೆ, ಹುಬ್ಬಳ್ಳಿ, ಚಿಕ್ಕಮಗಳೂರು, ಹಾಸನ, ಎಲ್ಲ ಕಡೆಗೂ ತಾವು ಕರ್ನಾಟಕದಾದ್ಯಂತ ಪ್ರಥಮ ನವನಟ, ನಾಯಕ ನಟ ವಿದ್ಯಾಸಾಗರ, ಕಲಾ ತಪಸ್ವಿ ರಾಜೇಶ್ ಆ ಹೊಸ ಒಂದು ಸಂಚಲನ ಮೂಡಿಸಿ ಅವಾಗ ಅಭಿಮಾನಿಗಳು ತಮ್ಮನ್ನು ಬಂದು ಮುತ್ತಿಗೆ ಆಗ್ತಾ ಇದ್ದಾಗ ತಮಗೆ ಯಾವ ರೀತಿ ಉತ್ಸಾಹ ಅದನ್ನು ಹೇಳಿಸ್ತಾರೆ. ಎದೆ ತುಂಬಿ ಬಂತು ನನಗೆ ಅವರು ಸಂತೋಷ. ಭಗವಂತ ಒಬ್ಬ ಹೊಸ ಕಲಾವಿದನನ್ನ ಜನ ಹೀಗೆ ಮುತ್ತಿಗೆ ಹಾಕಿ ನೋಡ್ತಾರೆ ಅಂತ ತುಂಬಾ ಸಂತೋಷ. ಭದ್ರಾವತಿಯಲ್ಲೂ ಕೂಡ ತಾವು ಬಸವೇಶ್ವರ ಚಿತ್ರಮಂದಿರಕ್ಕೆ ಓದಿದ್ರಿ, ಬಿಡುಗಡೆ ಆಗಿತ್ತು. ಅವಾಗೆಲ್ಲ ನಾವಿನ್ನು ಉಡುಪಿ, ಮಂಗಳೂರು, ಆಮೇಲೆ ಅದೇ ಒಂದು ಕಾರ್ಯಕ್ರಮ ಆಯ್ತು, ಸನ್ಮಾನ ಮಾಡೋದು ಥಿಯೇಟರ್ಗಳಲ್ಲೇ ಹಾಗೆಲ್ಲ ಮಾಡೋರು. ನನಗೆ ಎದೆ ತುಂಬಿ ಬಂತು, ಅಯ್ಯೋ ಇಂಥ ಒಂದು ಅದ್ಭುತವಾದ ಸಿನಿಮಾ ಕೊಡ್ತು. ನಾರಾಯಣ ಅವರು ನನ್ನ ಜೀವನ ಪೂರ್ತಿ ಅವರೇ ದೇವರು, ನಾರಾಯಣ ಅಂತ ಅವರ ಹೆಸರು, ಅವರೇ ದೇವರು ನನ್ನ ಭಾಗ್ಯಕ್ಕೆ ಅಂತ ಹೇಳಿ ನಾರಾಯಣ ಅವರು ಅವಾಗ ಸ್ಮರಿಸ್ತಿದ್ದೆ. ಬಾಂಬೆ ಹೋಗ್ರು ಅವರು. ಆಮೇಲೆ ರಾಜೇಶ್ ಯಾವುದೇ ಸಿನಿಮಾ ಆದರೆ ನಾನು ನೋಡಿ ಓಕೆ ಮಾಡಿದ್ಮೇಲೆ ನಿಮ್ಮ ಹತ್ರ ಕಳಿಸ್ತೀನಿ, ಯಾರ್ಯಾರು ತಗೊಂಡೋಗಿ ನಿಮ್ಮನೆ ಕೆಡಿಸ್ಬಾರ್ದು, ಗೊತ್ತಾಯ್ತಾ, ಪಾತ್ರಗಳು ಸರಿಯಾಗಿದ್ದೆ, ಡೈರೆಕ್ಟರ್ ಸರಿಯಾಗಿದ್ದೆ, ಕೆಡಿಸ್ಬಾರ್ದು ಹಾಗೆ ಅಂತ ಹೇಳಿ 2 ವರ್ಷ ಅವರು ಕಂಟ್ರೋಲ್. ನಾಯಕ ನಟನ ಇಮೇಜು ಬೆಳಿಬೇಕು, ಉತ್ತಮವಾದ ಚಿತ್ರಗಳಲ್ಲಿ ಅಭಿನಯಿಸಬೇಕು. ಅದಾದ ಮೇಲೆ ರಾಜೇಶ್ ಈಗ ನೀವು ಪಾತ್ರಗಳನ್ನು ಆಗ್ತಾ ಇದ್ದೀರಿ, ಎಲ್ಲ ದೈವ ಅಂತೇನು ಇಲ್ಲ, ಒಂದು ಒಳ್ಳೆ ಕಾರು ಕೊಡಿಸ್ಕೊಡ್ತೀನಿ, ನೀವು ತಗೋಬೇಕು. ಸಾಲದಲ್ಲ ಬೇರೆ ಸಾಲ, ಈಗ ಸೈಕಲ್ ಇಂದ ಕಾರಿಗೆ ಇಲ್ಲ ನಾವು ಒಂದು ಫಾರಿನ್ದು ಒಳ್ಳೆ ಫಾರಿನ್ದು ಚಿಕ್ಕ ಕಾರು ನಾನು ಕೊಡಿಸ್ಕೊಡ್ತೀನಿ, ನೀವು ತಗೋಬೇಕು. ಇಲ್ಲ ಸರ್ ದಯವಿಟ್ಟು ಬೇಡ, ನಿಲ್ಸೋದಕ್ಕೆ ಜಾಗ ಇಲ್ಲ, ಬೇಡ ದಯವಿಟ್ಟು ಅಂತ. ಹಾಗಾಗಿ ಇವತ್ತು ನಾರಾಯಣ ಇದ್ದಾರೆ ಬಾಂಬೆಯಲ್ಲಿ, ಅವಾಗ ಫೋನ್ ಮಾಡ್ತಾ ಇರ್ತೀನಿ. ಮೊದಲನೇ ಅನ್ನದಾತರು. ಸರ್ ಅವಾಗ ಚಿಕ್ಕಪೇಟೆಯಲ್ಲಿ ಇದ್ರು, ಮನೆ ಇಲ್ಲೇ ಇತ್ತಲ್ಲ, ಮನೆ ಇಲ್ಲೇ ಇತ್ತಲ್ಲ ಇದರಲ್ಲಿ ನೆಲಮಂಗಲ. ಅವರು ಹುಟ್ಟು ನೆಲಮಂಗಲ. ತಮ್ಮ ಮನೆ ನಮ್ಮ ಮನೆ ಚಿಕ್ಕಪೇಟೆ ಏರಿಯಾ. ಅಲ್ಲಿ ಯಾತಕ್ಕೆ ಚಿಕ್ಕಪೇಟೆ ಬಿಟ್ಟು ಇಲ್ಲಿ ಬಂದೆ ಅಂದ್ರೆ ಅದು ವಾಣಿಜ್ಯ ಕೇಂದ್ರ ಆಗೋಯ್ತು. ಎಲ್ಲ ಸೇಟುಗಳು ಸಿಂಧಿಗಳು ಜಾಸ್ತಿ ಸೇರ್ಕೊಂಡ್ಬಿಟ್ರು. ಅಲ್ಲಿ ಸೇರ್ಕೊಂಡ್ಬಿಟ್ಟು ಬಾಡಿಗೆ ಮನೆ ಅಂತ ಹಿಡ್ಕೊಂಡು, ಸ್ವಂತ ಮನೆ ಅಲ್ಲ ಬಾಡಿಗೆ ಮನೆ, ಚಿಕ್ಕಪೇಟೆಯಲ್ಲಿ ಅಂಗಡಿಗಳು. ಹಿಂಗಾಗಿ ಇವರು ಬಟ್ಟೆ ಕಾರುಗಳು ಅವು ಇವು ಎಲ್ಲ ಗಾಡಿಗಳು, ಪ್ರೊಡಕ್ಷನ್ ಕಾರ್ ಬರೋದಕ್ಕೆ ತೊಂದರೆ ಆಗ್ತಿತ್ತು. ಎಲ್ಲ ಗಾಡಿಗಳು ಎತ್ಕೊಂಡ್ಬಿಡೋದು. ಆವಾಗ ಡ್ರೈವರ್ಗಳೇನಂದ್ರೆ ಸಾರ್ ಈ ಏರಿಯಾ ಬಿಟ್ಬಿಡಿ, ಗಲ್ಲಿ ಒಳಗಡೆ ಬರೋದು ಕಷ್ಟ, ಗಲ್ಲಿ ಒಳಗಡೆ ಬರೋದು ಕಷ್ಟ. ಇವರು ಕರ್ಕೊಂಡು ಲೇಟ್ ಆದರೆ ಪ್ರೊಡ್ಯೂಸರು ಡೈರೆಕ್ಟರ್ ಅವ್ರನ್ನ ಭಯ ಮಾಡೋದು, ಯಾಕಂದ್ರೆ ಇಷ್ಟು ಲೇಟು ಹಾಗೆ ಸಾರ್ ಕೇಳಿ ಸಾರ್, ನೀವೇ ಬರೀ ಗಾಡಿಗಳು ನಿಂತಿರ್ತವೆ, ಕಾರ್ ಹೋಗೋದಕ್ಕೆ ಜಾಗ ಇಲ್ಲ ಸರ್, ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಯಾವ್ದಾದ್ರು ಹೊರಾಡಾಗಿ ಹೋಗಿ ಸರ್, ಇದು ಬೇಡ, ಮನೆ ಬದಲಾಯಿಸಬಾರ್ದು ಸರ್, ದಯವಿಟ್ಟು ಈ ಏರಿಯಾದಲ್ಲಿ ಇರಬಾರ್ದು ಸರ್, ಸೆಲೆಬ್ರಿಟಿ ಆಗ್ಬಿಟ್ರೆ ಹಾಗೆ ಹೇಳ್ತಾರೆ. ಸುಮಾರು ವರ್ಷ ಇದ್ವಿ, ಆಮೇಲೆ ತಡೀತಾ ಇಲ್ಲ ಅಂತೆ ಎಲ್ಲಿಗೆ ಬಂದಿಲ್ಲ. ಸರ್ ಈಗ ತಾವು
2 ವರ್ಷದಲ್ಲಿ 18 ಚಿತ್ರಗಳನ್ನು ಮಾಡ್ತಾ ಇದ್ದೆ. Yes. ಅವಾಗ ಕನ್ನಡ ಚಿತ್ರಗಳು ಬರ್ತಾ ಇದ್ದಿದ್ದೇನೆ ಬಹಳ ಅಪರೂಪ. ಒಂದು ಆಮೇಲೆ ಕನ್ನಡ ಚಿತ್ರಗಳನ್ನ ಕೆಂಪೇಗೌಡ ರಸ್ತೆಯಲ್ಲಿ ಬಿಡುಗಡೆ ಮಾಡಿ ಅನ್ನುವಂಥದ್ದು ಹೋರಾಟ ಇತ್ತು. ಕನ್ನಡಿಗರ ಹೋರಾಟ ಇತ್ತು. ಅನಕ್ರು ಅವರು, ರಾಮಮೂರ್ತಿ ಅವರು, ವಾಟಾಳ್ ನಾಗರಾಜ್ ಅವರು, ನಾರಾಯಣ್ ಕುಮಾರ್ ಅವರು, ಹೀಗೆ ಪ್ರಭಾಕರ್ ರೆಡ್ಡಿ ಅವರು, ಅವರೆಲ್ಲ ಹೋರಾಟ ಮಾಡ್ತಾ ಇದ್ರು. ಆ ಹೋರಾಟದಲ್ಲೂ ತಾವು ಮುಂಚೂಣಿಯಲ್ಲಿ ತೊಡಗಿಸ್ಕೊಂಡಿದ್ರಿ. ಆ ನೆನಪುಗಳನ್ನು ಹೌದು. ಇಲ್ಲ, ನನಗೆ ಬರೋದು ಇದರ ಈ ಕನ್ನಡದ ಹಿತಾಸಕ್ತಿ ಬಯಸಿ ಬರ್ತಿರೋದ್ರಿಂದ ನೀವು ಬರಬೇಕು ಅಂತ ಹೇಳ್ಬಿಟ್ಟು ನನಗೆ ಕೆರೆ ಕಳಿಸೋರು. ನಾವು ಹೋಗ್ತಾ ಇದ್ದೆ. ಅಲ್ಲಿ ಆ ಜನಗಳು ನೋಡೋದೇ ಒಂದು ಸೌಭಾಗ್ಯ. ಜನಗಳು ಚಿತ್ರನಟರು ಬರ್ತಾರೆ ಅಂದ್ರೆ ಇನ್ನಷ್ಟು ಜನ ಸೇರೋದು, ಚಳವಳಿಗೆ ಹೋರಾಟಕ್ಕೆ ಇನ್ನಷ್ಟು ಶಕ್ತಿ ಸಿಗ್ತಿತ್ತು. ಹಾಗಾಗಿ ವಾಟಾಳ್ ನಾಗರಾಜ್ ಎಲ್ಲ ಸಭೆಗಳೆಲ್ಲ ನಾನು ಹೋಗ್ತಾ ಇದ್ದೆ. ಅವರು ಅಷ್ಟೇ ಗೌರವ ಮಾಡ್ತಾ ಇದ್ರು. ಅನಕ್ರು ಅವರೆಲ್ಲ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರಿಂದ ಕನ್ನಡ ಚಿತ್ರಗಳು ನಮ್ಮ ಕೆಂಪೇಗೌಡ ರಸ್ತೆಯಲ್ಲಿ ಹೆಚ್ಚೆಚ್ಚಾಗಿ ಬಿಡುಗಡೆ ಸಿಕ್ತು. ಪರಭಾಷೆ ಚಿತ್ರಗಳ ಹಾವಳಿ ಇದ್ದಾಗ ಅಂತ ಸಂದರ್ಭದಲ್ಲಿ ಸಿಕ್ತು. ಆಮೇಲೆ ಈ ಚಿತ್ರರಂಗದ ಹಾಗೆ ಪಯಣವನ್ನ ಮಾಡ್ತಾ ಮಾಡ್ತಾ ತಮ್ಮ ಜೊತೆಗೆ ಜಯಂತಿ, ಕಲ್ಪನಾ, ಹೀಗೆ ಹಲವಾರು ಅವತ್ತಿನ ಹೆಸರಾಂತ ನಟಿಯರು. ಕೃಷ್ಣಕುಮಾರಿ ತಮಗೆ ಮೊದಲನೇ ನಾಯಕಿಯಾಗಿ ಅಭಿನಯಿಸಿದ್ರು. ಅವರು ತಮ್ಮ ಜೊತೆ ಅಭಿನಯಿಸುವಾಗ ಅವರಲ್ಲೇ ಆಗಷ್ಟೇ ಹೆಸರಾಗಿದ್ರು. ಹೊಸ ನಟನ ಜೊತೆ ನಾವು ಹೇಗೆ ಅಭಿನಯಿಸಬೇಕು ಅನ್ನುವಂಥದ್ದಿತ್ತು. ಆಮೇಲೆ ಯಾವ ನಟಿಯರ ಜೊತೆ ತಮಗೆ ಹೆಚ್ಚು ಒಡನಾಟ ಇತ್ತು, ಇವರಿದ್ರೆ ನನಗೆ ಒಳ್ಳೆಯ ಒಂದು ಕಂಫರ್ಟಬಲ್ ಅನ್ನುವಂಥದ್ದು ಅಭಿನಯಕ್ಕೆ. ನನಗೆ ಬಹಳಷ್ಟು ನನಗೆ ಕಲ್ಪನಾ ಅವರು ಸಿಕ್ಬಿಟ್ರು. ಹೀರೋಯಿನ್ ಆಗಿ ಕಲ್ಪನಾ ಅವರು ಸುಮಾರು 90 ಸಿನಿಮಾಗಳು. ಆ ಕಾರಣದಲ್ಲಿ ಆ ಸಂದರ್ಭ ಏನಪ್ಪ ಅಂತಂದ್ರೆ 68ರಲ್ಲಿ ನಮ್ಮವರು ಬಿಡುಗಡೆ ಆಯಿತು. 67ರಲ್ಲಿ ಬೆಳ್ಳಿ ಮೋಡ ಬಿಡುಗಡೆ ಆಯಿತು. ಅಲ್ಲಿ ಅವರು ಸ್ಟಾರ್ ಅವರು ಮಿನುಗುತ್ತಾರೆ, ಬೆಳ್ಳಿ ಮೋಡದ ಮಿನುಗುತ್ತಾರೆ. 68ರಲ್ಲಿ ನಾನು ಹಾಗೆ. ಹೀಗಾಗಿ ಇಲ್ಲಿ ಹೀರೋ 68, ಅಲ್ಲಿ ಹೀರೋಯಿನ್ ಇಬ್ಬರು ಹೆಸರು ಮಾಡೋದಿಲ್ಲ. ಸಮಕಾಲ ಈ ಜೋಡಿನ ಸಾಮಾನ್ಯ ಪ್ರೊಡ್ಯೂಸರ್ಗಳು ಈ ಜೋಡಿ ಇಷ್ಟಪಟ್ಕೊಂಡು ಹಾಕ್ತಾ ಹೋದ್ರು. ಹಾಗಾಗಿ 19 ಸಿನಿಮಾಗಳು ಕಲ್ಪನಾ ಅವ್ರ ಜೊತೆಯಲ್ಲಿ. ಆದ್ರೆ ಕಲ್ಪನಾ ಬಗ್ಗೆ ಹೇಳೋದಾದ್ರೆ ನನಗೆ ಒಂದು ಬಾಯಿ ಸಾಕಾಗಲ್ಲ, ಮೈಯೆಲ್ಲ ಬಾಯಿ ಆಗುತ್ತೆ. ಅಂಥ ಒಬ್ಬ ಒಳ್ಳೆ ನಟಿ, ಅಭಿನೇತ್ರಿಪ್ಪ, ತುಂಬಾ ಒಳ್ಳೆ ನಟಿ ಅಂತ ಪರ್ಯಾಯ ಇಲ್ಲ. ಆ ವ್ಯಕ್ತಿಗೆ ಪರ್ಯಾಯವೇ ಇಲ್ಲ, ಅಷ್ಟು ಒಳ್ಳೆ ನಟಿ. ಆದ್ರೆ ಅವರಿಗೆ ಕೆಲವರೆಲ್ಲ ಪತ್ರಗಳು ಬಂದರು. ಅದನ್ನು ನಮಗೆ ಹೇಳೋದ್ರ ಬಗ್ಗೆ ಸಾಕು. ನಮ್ಮ ಬಗ್ಗೆ ಪತ್ರಕರ್ತರು ಕೇಳಿದರಂತೆ, ಈಗ ಹೊಸ ಹೀರೋ ರಾಜೇಶ್ ಅವ್ರ ಜೊತೆಯಲ್ಲಿ ನಿಮ್ಮ ಒಡನಾಟ ಜಾಸ್ತಿ ಆಗಿದೆ, ನಿಮ್ಮ ಜೋಡಿ ಜಾಸ್ತಿ ಆಗಿದೆ, ನೀವೇನು ಹೇಳ್ತೀರಿ ಅವರ ಬಗ್ಗೆ ಅಂತ. ಅಯ್ಯ, ನಾನು ಹೇಳೋಣ, ಇಡೀ ಕನ್ನಡ ನಾಡು ಹೇಳ್ತಾ ಚಿತ್ರ ರಸಿಕರು ಹೇಳ್ತಾ ಇದ್ದಾರೆ, ಕಾದು ನೋಡಿ ಮುಂದೆ ಎಂತ ಒಬ್ಬ ಹೀರೋ ಆಗ್ತಾರೆ ಅಂತ ಕಾದು ನೋಡಿ ಅಂದ್ರು. ಅದು ಕೆಲವರಿಗೆ ಮೋಸ ಆಯಿತು. ಕೆಲವರೆಗೆ ಜೋಡಿ ಯಶಸ್ವಿ ಆಗ್ತಾ ಇದೆ. ಆಗಿ ಅವರಿಗೆ ಪತ್ರಗಳು ಬಂದರು. ಏನು ರಾಜೇಶ್ ಅವ್ರನ್ನೇ ಬಹಳ ಹೊಗಳಿ ಬರ್ತೀವಿ, ಅವರೊಬ್ಬರೇ ಹೀರೋಯಿನ್ ಯಾರು ಅಲ್ವಾ. ಆಮೇಲೆ ಆ ವ್ಯಕ್ತಿ ಯಾರು ಕೇರ್ ಮಾಡ್ತಾರಲ್ಲ, ಅಂತ ದಿಟ್ಟತರ ಧೈರ್ಯ. ರೇ ಪತ್ರಗಳು ಬರೆಯೋದಲ್ಲ, ಬನ್ನಿ ಎದುರುಗಡೆ ಬನ್ನಿ ಮಾತಾಡೋದಿದ್ರೆ ಬನ್ನಿ, ಕಾದ್ ನೋಡಿ ಆ ವ್ಯಕ್ತಿ ಹೆಂಗೆ ಮುಂದೆ ಯಾವ ತರ ಪ್ರಬಲವಾದಂತ ಕಲಾವಿದರಾಗ್ತಾರೆ, ಹೀರೋ ಆಗ್ತಾರೆ. ಅವ್ರು ಕಾದ್ ನೋಡ್ರಿ, ಅವ್ರ ಜೊತೆಲಿ ಪಾತ್ರ ಮಾಡ್ತಾರೋ ತಮಗೆ ವಿಶೇಷವಾಗಿ ಗೊತ್ತಾಗಿದೆ. ನಿಮ್ಗೇನು ಗೊತ್ತು, ಕಾಗದಗಳು ಬರೀತೀರಾ, ಫೋನ್ಗಳು ಮಾಡ್ತೀರಾ, ಎದುರುಗಡೆ ಬಂದ್ರಿ ಅಂತ. ಆಮೇಲೆ ರಾಜೇಶ್ ಅವರೇ ನಿಮ್ಮ ಬಗ್ಗೆ ನಾವು ಮಾತಾಡೋದಕ್ಕೆ ಬಹಳ ಚೆನ್ನಾಗಿ ಸಿಟ್ಟಾಗಿದ್ದಾರೆ. ಚಿತ್ರರಂಗದಲ್ಲಿ ಇವೆಲ್ಲ ಸಹಜ. ಸರ್, ನೀವು ಅನೇಕ ನಿರ್ಮಾಪಕರನ್ನ, ನಿರ್ದೇಶಕರ ಜೊತೆ ಒಡನಾಟವನ್ನು ಇಟ್ಕೊಂಡು ಕಳೆದು ಬಂದವರು. ತಾವು ಬಾಂಧವ್ಯ ಅನ್ನೋ ಒಂದು ಚಿತ್ರದಲ್ಲಿ ಗಂಗಾಧರ್ ಅವರ ಜೊತೆ ತಾವು ಪಾತ್ರ ವಹಿಸಿದ್ವಿ. ಗಂಗಾಧರ್ ಕೂಡ ಆ ಸಮಯದಲ್ಲಿ ಪ್ರಬುದ್ಧಮಾನಕ್ಕೆ ಬಂದಂತವರು, ಒಳ್ಳೆ ಇದರಲ್ಲಿ ಇದ್ದಂಥವ್ರು. ಆದ್ರೆ ತಾವು ಗಿಟ್ಟಿಸಿಕೊಂಡ ಸ್ಥಾನವನ್ನ, ತಾವು ತಲುಪಿದ ಸ್ಥಾನವನ್ನ ಅವರು ಮುಟ್ಟೋದಕ್ಕಾಗಲಿಲ್ಲ. ಅದು ಎಲ್ಲಿ ಕೊರತೆ ಆಯ್ತು, ಮತ್ತೆ ಅವರ ನಿಮ್ಮ ಒಡನಾಟ ಹೇಗಿತ್ತು, ಬಾಂಧವ್ಯ, ಆ ಬಾಂಧವ್ಯ ಹೇಗಿತ್ತು ಚಿತ್ರರಂಗ? ನಾವು ಗಂಗಾಧರು ಸ್ಟೇಜ್ ಸ್ನೇಹಿತರು, ಸ್ನೇಹಿತರು. ಹಾಗಾಗಿ ಗಂಗಾಧರ ಬಗ್ಗೆ ಬಹಳ ಪ್ರೀತಿ ವಿಶ್ವಾಸ ಇತ್ತು.
ಆತನಿಗೆ ಒಳ್ಳೆ ಅವಕಾಶಗಳು ಸಿಕ್ಕದು. ಪುಟ್ಟಣ್ಣವರ ಶರಪಂಜರ, ಗೆಜ್ಜೆ ಪೂಜೆ ಇದರಲ್ಲಿ ಬಹಳ ಅದ್ಭುತವಾದ ಯಶಸ್ಸನ್ನು ಕಂಡು ಎಲ್ಲ ಸಿಲ್ವರ್ ಜೂಬ್ಲಿ ಹೀರೋ ಆದರು, ಶತದಿನೋತ್ಸವದ ಹೀರೋ ಆದರು. ಹಾಗಾಗಿ ಅವರಿಗೆ ಬಹಳ ಒಳ್ಳೊಳ್ಳೆ ಅವಕಾಶಗಳು ಬಂದವು. ಆಮೇಲೆ ಅವಾಗವಾಗ ನಮ್ಮನ್ನ ಕುರಿತು ಈ ಮನೆಯಲ್ಲಿ ಸಪ್ತಾಹ ಪೂಜೆ ಅದು ಇದು ಮಾಡೋದು, ನಮ್ಮನ್ನು ಕರೆಯೋದು ಮಾಡೋದು ಇವೆಲ್ಲ ಮಾಡ್ತಿದ್ರು. ತುಂಬ ಒಳ್ಳೆ ಮನುಷ್ಯ, ನಾಟಕದಿಂದ ಬಲ್ಲವರು, ಏರ್ಕ್ರಾಫ್ಟಲ್ಲಿ ಕೆಲಸ ಮಾಡ್ತಿದ್ರು. ಇದು ಬಂದ ಆದಮೇಲೆ ಅವರು ಕೆಲಸ ಬಿಟ್ಟರು, ರಾಜೀನಾಮೆ ಕೊಟ್ಟರು. ಆದರೆ ಅವ್ರನ್ನ ಕೆಡಿಸಿದವರು ಈ ಕೆಲವು ನಿರ್ಮಾಪಕರು ಅವ್ರನ್ನ ಕೆಡಿಸ್ಬಿಟ್ರು. ಹೆಂಗೆ ಕೆಡಿಸಿದ್ರು ಅಂದರೆ, ಗಂಗಾಧರ್ ಅವರೇ ನೀವು ಒಂದು ಕೆಲಸ ಮಾಡಿ, ಜನವರಿ 1ನೇ ತಾರೀಕು ನೀವು ಮಡ್ರಾಸದಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಕಾರ್ ಕಳಿಸೋದು ಬರೋಲ್ಲ, ಫ್ಲೈಟಲ್ಲಿ ಮಾಡಬೇಕು ಅಂತ ಹೇಳಿ ಅಂತ ಕೆಲವೊಂದು ಆಸೆ ಆಮಿಷಗಳನ್ನ ಹೇಳ್ಕೊಂಡಿದ್ದಾರೆ. ಅದನ್ನ ಅವ್ರು ಪಾಲಿಸೋರು. ಆವಾಗ ಇದೇ ಬಾಂಧವ್ಯ ಚಿತ್ರಕ್ಕೆ ಸೋರಾಟ್ ಅಶ್ವಥ್ ಅವರು ಗಂಗಾನಂದ ಮದ್ರಾಸಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಈ ಥರ ಶೆಡ್ಯೂಲ್ ಇದೆಯಪ್ಪ, ರಾಜೇಶ್ ಅವರು ಬರ್ತಾರೆ, ಅಶ್ವಥ್ ಅವರು ಬರ್ತಾರೆ, ನೀವು ಬನ್ನಿ ಅಂದಾಗ ಅವ್ರು ಹೇಳೋದಂತೆ ಫ್ಲೈಟ್ ಟಿಕೆಟ್ ಕಳಿಸ್ಬಿಡಿ. ಹಾಗೆ ಎಲ್ಲರಿಗೆ ನಾವು ಸಾಹಿತಿಗಳು ಇಲ್ಲಿ ಕಲಾವಿದರುಗಳೆಲ್ಲ ಸಾಹಿತಿಗಳು ಸಾಕ್ತಾ ಇದ್ದೀವಿ, ನಾವು ಪ್ರೊಡ್ಯೂಸರ್ ಅಲ್ಲ. ನೀವೇನ್ರಿ ಫ್ಲೈಟ್ ಕೇಳ್ತೀರಿ? ಇಲ್ಲೇ ನನಗೆ ಒಬ್ಬ ನಟಿ ಹೇಳಿದ್ದಾರೆ, ಜನವರಿ 1 ಫ್ಲೈಟಲ್ಲೇ ಓಡಾಡಿದ್ರೆ ಇಡೀ ವರ್ಷ ಪೂರ್ತಿ ಫ್ಲೈಟಲ್ಲಿ ಓಡಾಡಿದ್ದಾರೆ, ಅದಕ್ಕೋಸ್ಕರ ಫ್ಲೈಟ್ ಮಾಡಿಕೊಡಿ ಅಂತ. ನೋಡಿ ರಾಜೇಶ್, ಈ ಥರ ಕೇಳಿದ್ರೆ ಫ್ಲೈಟ್ ಕಳಿಸ್ಕೊಡಿ ಅಂತ. ನಮ್ಮ ಚಿತ್ರರಂಗ ಆ ಮಟ್ಟದಲ್ಲಿ ಇದೆಯಾ? ಕನ್ನಡ ಚಿತ್ರರಂಗ ಸೋನವರ್ಷ ಸ್ವತ್ತು ಮಾತಾಡ್ತಾ ಹಂಚ್ಕೊಂಡ್ರು. ಏನು ಬುದ್ಧಿ ಕೆಡಿಸ್ಬಿಟ್ಟಾರಪ್ಪ, ಬುದ್ಧಿ ಕೆಡಿಸ್ಬಿಟ್ಟಾರೆ. ಸ್ವಯಂ ಬುದ್ಧಿ ಇದ್ದವರು ಇದನ್ನೆಲ್ಲ ಕೇಳ್ತಾರೆ. ಸ್ವಯಂ ಬುದ್ಧಿ ಇದ್ದವರು ಒಂದು ಮಾತು ಚೆನ್ನಾಗಿರ್ಬೇಕು. ಏನಂತೆ ಟ್ರೈನು, ಕಾರು ಎಲ್ಲ ಒಂದೇ, ಅದು ಫ್ಲೈಟೇ ಬೇಕು ಅನ್ನೋದೇನು. ಹಾಗಾಗಿ ಕೆಟ್ಟ ಹೆಸರು ತಗೊಂಡು ಅಂತ ಶ್ರೀಮಂತಿಕೆ ಚಿತ್ರರಂಗ ಅವತ್ತು ಇರಲಿಲ್ಲ. ಕೆಟ್ಟ ಹೆಸರು ತಗೊಂಡು ಅದಾದ್ಮೇಲೆ ಪಾಪ ಬಹಳ ಒಳ್ಳೆ ಕಲಾವಿದಾಗಿ ಒಳ್ಳೊಳ್ಳೆ ಸಿನಿಮಾಗಳಾಗಿ 2 ಸಿನಿಮಾಗಳು ಬಹಳ ಒಳ್ಳೆಯ ಸಿನಿಮಾಗಳು, ಗೆಜ್ಜೆ ಪೂಜೆ ಮತ್ತು ಏನು ಸುಭದ್ರ ಕಲ್ಯಾಣದಲ್ಲಿ ಅವರು ಅರ್ಜುನನಾಗಿ ಅಭಿನಯಿಸಿದ್ರು, ತಾವು ಶ್ರೀಕೃಷ್ಣನ ಪಾತ್ರ ಮಾಡಿದ್ರೆ ಪ್ರಭಾಕರ್ ಶಾಸ್ತ್ರಿ ಅವರ ಒಂದು ಚಿತ್ರದಲ್ಲಿ. ಆಮೇಲೆ